ಮಂಡಳಿಯು ದೇಶಾದ್ಯಂತ ಭೂಮಿ ಮತ್ತು ಸ್ಥಿರಾಸ್ತಿಗಳನ್ನು ಕಳೆದ 10 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಿಸಿಕೊಂಡಿದೆ. ರಾಜ್ಯದಲ್ಲೂ ಜಮೀನು ಮತ್ತು ಆಸ್ತಿ ಕಬಳಿಕೆ ಸಾಗಿದೆ. ಇದರ ವಿರುದ್ಧ ರಾಜ್ಯ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಶಿವಮೊಗ್ಗ ಕ್ಷೇತ್ರದ ಸಂಸದರಾದ BY ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ದೇಶದಲ್ಲಿ ಡಿಫೆನ್ಸ್ ಮತ್ತೆ ರೈಲ್ವೆ ಪ್ರಾಪರ್ಟೀಸ್ನ ಬಿಟ್ಟರೆ ಮೂರನೇ ಒಂದು ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡರ್ಸ್ ಯಾವುದಾದ್ರು ಒಂದು ಸಂಸ್ಥೆ ಇದ್ದರೆ ಅದು ವಕ್ಫ್ ಅಂತ ಹೇಳಿ ಪಾರ್ಲಿಮೆಂಟಲ್ಲೂ ಕೂಡ ಮೊನ್ನೆ ಚರ್ಚೆ ಆಗಬೇಕಾದಾಗ ಅಧಿಕೃತವಾದಂಥ ಮಾಹಿತಿಯ ವಿಚಾರಗಳನ್ನು ಸನ್ಮಾನಿಸಿದ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ ಪ್ರಸ್ತಾಪನೆ ಮಾಡಿ ತಮ್ಮೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಈಗಾಗಲೇ ದೇಶದಲ್ಲಿ ಹತ್ತತ್ರ 9 ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಪರ್ಟೀಸ್ ವಕ್ಫ್ ಹೆಸರಲ್ಲಿದೆ. ಸುಮಾರು 9.5 ಲಕ್ಷಕ್ಕಿಂತ ಹೆಚ್ಚು ಜಮೀನನ್ನು ವಕ್ಫ್ ಸಮಿತಿ ಹೊಂದಿದೆ. ಸುಮಾರು 1.5 ಲಕ್ಷ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಆಸ್ತಿ ವಕ್ಫ್ ಹೆಸರಲ್ಲಿದೆ ಅಂಥೇಳಿ ಅಧಿಕೃತವಾದಂಥ ಮಾಹಿತಿಯನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಬೇಕಾದಾಗ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಒಂದು ಕಾಂಗ್ರೆಸ್ಸಿನ ತುಷ್ಟೀಕರಣಕ್ಕೋಸ್ಕರ ಯಾವ ರೀತಿ ನಡೀತಿದೆ ಅನ್ನಲಿಕ್ಕೆ 2009 ಇಸ್ವಿಯ ಮಾಹಿತಿ ಪ್ರಕಾರ ಹತ್ತತ್ರ 4 ಲಕ್ಷ ಎಕರೆ ವಕ್ಫ್ ಪ್ರಾಪರ್ಟಿ ಇಡೀ ದೇಶದಲ್ಲಿತ್ತು. 2023ಕ್ಕೆ ಸುಮಾರು 9.5 ಲಕ್ಷ ಎಕರೆ ಆಗುತ್ತೆ. 8,70,000 ಹೆಚ್ಚಿಗೆ ಪ್ರಾಪರ್ಟೀಸು ಇನ್ ದ ನೇಮ್ ಆಫ್ ವಕ್ಫ್. ಅಂದರೆ ಸುಮಾರು 135% ಕಳೆದ 10 ವರ್ಷದಲ್ಲಿ ಅದರ ಆಸ್ತಿ ಏರಿಕೆ ಆಗ್ತಾ ಇದೆ. ಅಂದರೆ ಇದ್ರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಈ ದೇಶದ ಜನರ ಮುಂದೆ ಇಡಬೇಕು ಅಂತೇಳಿ ಗೌರವಿತ ಪ್ರಧಾನಮಂತ್ರಿಗಳು ಯಾವುದೇ ಗಡಿಬಿಡಿಯನ್ನು ಮಾಡದೆ ಸಾರ್ವಜನಿಕರ ಮಧ್ಯೆ ಚರ್ಚೆ ಆಗಲಿ ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ಸತ್ಯಾಸತ್ಯವನ್ನು ಅದು ಪತ್ರಿಕೆ ಅಥವಾ ನಮ್ಮ ಮಾಧ್ಯಮದ ಮುಖಾಂತರ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಚರ್ಚೆಗಳ ಮುಖಾಂತರ ಈಗಾಗಲೇ ದೇಶಾದ್ಯಂತ ನಡೀತಿರೋದು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಒಂದು ವಿಶೇಷವನ್ನು ನಾವು ಗಮನಿಸಬೇಕಾಗಿರೋದು, ದೊಡ್ಡ ಪ್ರಾಪರ್ಟಿ ಉದಾಹರಣೆಗೆ ಕರ್ನಾಟಕದಲ್ಲಿ ಸುಮಾರು 62,830 ವಕ್ಫ್ ಪ್ರಾಪರ್ಟೀಸ್ ಇದೆ. ಸುಮಾರು 29,000 ಎಕರೆ ಭೂಮಿಯನ್ನು ಕರ್ನಾಟಕದಲ್ಲಿ ವಕ್ಫ್ ಲ್ಯಾಂಡನ್ನು ರೆವಿನ್ಯೂಯಿಂದ ಕಮರ್ಷಿಯಲಿಗೆ ಚೇಂಜ್ ಆಫ್ ಲ್ಯಾಂಡ್ ಮಾಡುವಂಥ ಪ್ರಯತ್ನ ಕರ್ನಾಟಕದಲ್ಲಿ ಆಗಿದೆ ಇಷ್ಟು ದೊಡ್ಡ ರೀತಿಯಲ್ಲಿ. ಹಾಗಾಗಿ ಇವತ್ತು ವಕ್ಫ್ ಹೆಸರಲ್ಲಿ ಈ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳನ್ನು ಕಾಂಗ್ರೆಸ್ ನಾಯಕರು ಲೂಟಿ ಮಾಡ್ತಾ ಇದ್ದಾರೆ. ಸ್ವತಃ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಂಥ ರೈತರ ಭೂಮಿಯನ್ನು ಕೂಡ ವಕ್ಫ್ ಅಂಡರ್ನಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಿದ್ದು ಕೂಡ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂಥ ವಿಚಾರಗಳು ತಮಗೆ ಗೊತ್ತಿದೆ. ನಮ್ಮ ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಸುಮಾರು 1,500ಗಿಂತ ಹೆಚ್ಚಿನ ಒಂದು ಇತಿಹಾಸ ಇರುವಂಥ ದೇವಸ್ಥಾನ ಜಾಗವನ್ನು ಕೂಡ ವಕ್ಫ್ ಅಂಡರ್ನಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗುಜರಾತ್ ಹತ್ತಿರದಲ್ಲಿ 2 ಐಲ್ಯಾಂಡ್ಗಳನ್ನು ಇಡೀ ಐಲ್ಯಾಂಡಿಗೆ ವಕ್ಫ್ ಪರಿವರ್ತನೆ ಮಾಡುವಂಥ ಪ್ರಯತ್ನ ಆಗಿದೆ. ವಿಜಯಪುರದಲ್ಲಿ ಮೊನ್ನೆ ತಾವು ನೋಡಿದ್ದೀರಿ 1,200 ಎಕರೆ ಲ್ಯಾಂಡನ್ನು ಇತ್ತೀಚೆಗೆ ಜಮೀರ್ ಅವರು ಕೊಟ್ಟಂಥ ಇನ್ಸ್ಟ್ರಕ್ಷನ್ ಮೇರೆಗೆ ದಾಖಲೆಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಹೊರಗೆ ತಂದಾದ ಮೇಲೆ ಈಗ ಗೌರವಿತ ಮುಖ್ಯಮಂತ್ರಿಗಳು ಇಲ್ಲ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಟೇಟಸ್ ಕೋ ಕೊಟ್ಟಿದ್ದೀನಿ, ಆಸ್ ಇಟ್ ಈಸ್ ನಮ್ಮ ಹಳೆ ದಾಖಲೆ ಏನಿದೆ ಅದು ಮೇಂಟೈನ್ ಮಾಡಿ ಅಂತ ನಾನು ಆದೇಶ ಮಾಡಿದ್ದೀನಿ ಅಂತೇಳಿ ಈ ಹೋರಾಟವನ್ನು ತಪ್ಪದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಿತ ರಾಜ್ಯಾಧ್ಯಕ್ಷರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಬೇಕು. ಆ ದಿಕ್ಕಲ್ಲಿ ನಾಳೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ 22ನೇ ತಾರೀಕಿಗೆ ದೊಡ್ಡ ಒಂದು ಹೋರಾಟವನ್ನು ಜನಜಾಗೃತಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.